ಸರಿ, ಹೆಣ್ಣು ಬ್ಯಾಡ್ ಗರ್ಲ್ಸ್ ಅಂತ ಪೋಟ್ರೆ ಮಾಡಿದೀವಿ, ಅದನ್ನ ಹೇಳಿರುವಂತ ಒಂದು ಆರ್ಟಿಸ್ಟ್ ಕೂಡ ಅಷ್ಟೇ ಪವರ್ಫುಲ್. ಎಕ್ಸಾಕ್ಟ್ಲಿ ಯಾರು ಹೇಳ್ತಾರೋ ಅದು ಕೌಂಟ್ ಆಗುತ್ತೆ. ಈಗ ಅದೊಂದಿಗೆ ನಾನು ಬಚಾವದೆ. ಹಾಗೇನಿಲ್ಲಮ್ಮ, ಉಮಾಶ್ರೀ ಅಮ್ಮ ಯಾಕೆ ಹೇಳ್ತಾರೆ ಅಂತ ಅದನ್ನ ನೀವು ಸಿನಿಮಾಲ್ ನೋಡಿದಾಗ ನೀವು ಚಪ್ಪಾಳೆ ಹೊಡಿತೀರಾ. ಅಂದ್ರೆ ಹೆಣ್ಮಕ್ಳಿಗೆ ಅನ್ಸುತ್ತೆ ಉಮಾಶ್ರೀ ಅಮ್ಮ ಹೇಳಿದ್ಮೇಲೆ ಕರೆಕ್ಟ್ ಆಗಿ ಹೇಳೋದು, ನಾನಿದ್ರು ಅದೇ ಕೆಲಸ ಮಾಡ್ತಿದ್ದೆ ಅಂತ. ಸ್ಟಾರ್ಟಿಂಗ್ ಅಲ್ಲಿ ಬರ್ಕಕ್ ಬಿಟ್ರು ಅಂತ ಹೇಳ್ತಾರೆ, ಒಬ್ಬ ಲೇಡಿ ವಾಯ್ಸ್ ಬರುತ್ತೆ, ಅದು ಮೋನಿಶಾ ವಾಯ್ಸೇ ಅದು. ಈಗ ಉಮಾಶ್ರೀ ಅವ್ರದೇ ಹೇಳ್ತೀನಿ, ಅವ್ರ ಕತೆ ಬಂದಿರೋದು ಅವ್ರ ಜರ್ನಿ ಇದೆಯಲ್ಲ, ಬದುಕೋಗ್ ಬಿಡ್ರು ಅಂತ ಹೇಳ್ಬಿಟ್ಟೆ ಅವ್ರು ಬದುಕಿ ತೋರಿಸಿರುವಂತದ್ದು. ಸೊ ಹೆಣ್ಮಕ್ಳು ಈಗ ಹೇಗ್ ಹಾಕಿದ್ದಾರೆ ಅಂತಂದ್ರೆ ಎಲ್ರು ವಾಯ್ಸ್ ಔಟ್ ಮಾಡ್ತಾರೆ, ಎಲ್ರು ಧ್ವನಿ ಇದ್ ಮಾಡ್ತಾರೆ. ಸೊ ಈ ಬದುಕೋಗ್ ಬಿಡ್ರು ಅನ್ನೋದು ಅವ್ರನ್ನ ಬದುಕೋಗ್ ಬಿಡೋದಿಲ್ಲ ಸಮಾಜ. ಆದ್ರೂ ಕೂಡ ಹೆಣ್ಣಿನ ಮೇಲೆ ಶೋಷಣೆ ನಡೀತಾರೆ. ಈ ತರದ್ ಏನಾದ್ರು ಸಬ್ಜೆಕ್ಟ್ ಇಟ್ಕೊಂಡು ಸಿಟಿ ಲೈಫ್ ಬಂದಿದ್ಯಾ? ತುಂಬಾ ವಿಷಯ ಹೇಳಕ್ ಕೊಟ್ಟಿದ್ದೀನಿ. ಈಗ ನಿಮ್ ಪಾಯಿಂಟ್ ಕೂಡ ಕರೆಕ್ಟ್ ಆಗಿದೆ. ಹೌದು, ಈಗ ಹೆಣ್ಮಕ್ಳು ಕೂಡ ಸಮಾನವಾಗಿ ನಿಂತ್ಕೋಬೇಕು. ಯಾವಾಗ ಹೆಣ್ಮಕ್ಳು ಸಮಾನವಾಗಿ ನಿಂತ್ಕೋತಾರೋ ಎಲ್ಲಾ ಕ್ಷೇತ್ರದಲ್ಲಿ ಎಲ್ಲಿ ಅವ್ರಿಗೂ ಒಂದು ಮೇಲ್ಗೈ ಸಾಧನೆ ಮಾಡಕ್ಕೆ ಶಕ್ತಿ ಸಿಗುತ್ತೋ ಅವತ್ತು ಒಂದು ಸಮಾಜ ನಿರ್ಮಾಣ ಆಗುತ್ತೆ ನಾನು ಅನ್ಕೊಂಡಿದ್ದೀನಿ. ಅಂದ್ರೆ ಎಲ್ರಿಗೂ ಈಕ್ವಾಲಿಟಿ ಬೇಕು.